Hi dear students, in the last class we discussed the background and meaning of banks and characteristics of banks. Okay, in this video lesson I want to discuss with you all functions of banks. Let us say first function, accepting deposits from publics and others. ಸಾರ್ವಜನಿಕರಿಂದ ಮತ್ತು ಇತರರಿಂದ ಠೇವಣಿಗಳನ್ನು ಬ್ಯಾಂಕುಗಳು ಸ್ವೀಕಾರ ಮಾಡ್ತವೆ. Second one, lending money to public or loan and other institutions. ಸಾರ್ವಜನಿಕರಿಗೆ ಮತ್ತಿತರ ಸಂಘ ಸಂಸ್ಥೆಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ. ಥರ್ಡ್, ಟ್ರಾನ್ಸ್ಫಾರ್ಮಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ರೆಮಿಟೆನ್ಸಸ್. ಓಕೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬ್ಯಾಂಕು ಹಣವನ್ನು ವರ್ಗಾಯಿಸಿ ಕೊಡ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಫೋರ್ತ್ ಫಂಕ್ಷನ್ ಆಫ್ ಬ್ಯಾಂಕ್, ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ಚೆಕ್ಗಳ ರೂಪದಲ್ಲಿ, ಡ್ರಾಫ್ಟ್ ಹುಂಡಿಗಳ ರೂಪದಲ್ಲಿ, ಬಿಲ್ಗಳ ರೂಪದಲ್ಲಿ ಹಣವನ್ನು ಸಂಗ್ರಹಿಸ್ತದೆ. ದ ನೆಕ್ಸ್ಟ್ ಒನ್, ಡಿಸ್ಕೌಂಟಿಂಗ್ ಬಿಲ್ಸ್. ದ ನೆಕ್ಸ್ಟ್ ಒನ್, ಹೇರಿಂಗ್ ಸೇಫ್ ಡಿಪಾಸಿಟ್ ಲಾಕರ್. ದೀಸ್ ಆರ್ ದ ಸೇಫ್ ಡಿಪಾಸಿಟ್ ಲಾಕರ್. ಓಕೆ, ಸೇಫ್ ಡಿಪಾಸಿಟ್ ಲಾಕರ್. ಈ ರೀತಿ ಹಣವನ್ನು ಬ್ಯಾಂಕುಗಳು ಅಂತಕ್ಕಂಥವು ಏನು ಮಾಡ್ತದೆ ಅಂತಂದರೆ ಸಂಗ್ರಹಿಸ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಸೆವೆಂತ್ ಫಂಕ್ಷನ್, ದಟ್ ಈಸ್ ದ ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ transaction, then keeping valuables in a safe custody, then issuing letters of credit and guarantee, then conducting government transactions. It may be state or central. ಬ್ಯಾಂಕ್ ಅಂತಕ್ಕಂಥದ್ದು ವಿದೇಶಿ ವಿನಿಮಯದ ರೂಪದಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತದೆ. ಜೊತೆಗೆ ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳಿಗೆ ಬ್ಯಾಂಕ್ ಅಂತಕ್ಕಂಥದ್ದು ರಕ್ಷಣೆಯನ್ನು ಕೊಡ್ತದೆ. ಜೊತೆಗೆ ಇಶ್ಯೂಯಿಂಗ್ ಲೆಟರ್ಸ್ ಟು ಕ್ರೆಡಿಟ್ ಆ್ಯಂಡ್ ಗ್ಯಾರಂಟೀಸ್, ಕ್ರೆಡಿಟ್ ಕಾರ್ಡ್ಗಳನ್ನು, ಗ್ಯಾರಂಟಿ ಕಾರ್ಡ್ಗಳನ್ನು ಬ್ಯಾಂಕ್ ಅಂತಕ್ಕಂಥದ್ದು ಕೊಡ್ತದೆ. ಜೊತೆಗೆ ಕಂಡಕ್ಟಿಂಗ್ ಗವರ್ನಮೆಂಟ್ ಟ್ರಾನ್ಸಾಕ್ಷನ್ಸ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಈ ಒಂದು ವ್ಯವಹಾರದ ಹಣಕಾಸಿನ ವ್ಯವಹಾರಗಳನ್ನು ಬ್ಯಾಂಕುಗಳು ಅಂತಕ್ಕಂಥವು ನಿರ್ವಹಿಸ್ತವೆ ಅಂತಕ್ಕಂಥದ್ದು. ಓಕೆ, ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್. ಓಕೆ, next concept in this chapter, that is the relationship between bankers and customers. Okay, see, the relationship between banker and a customer falls under two broad categories. First one, that is the general relationship. Second, in general relationship, primary relationship, debtor and creditor relationship. Next, subsidiary relationship, trustee and beneficiary relationship. Then agent and principal relationship. In second category, that is the special relationship, obligation to honor checks, obligation to maintain secrecy of accounts. Okay, next, services offered by banks. ಯಾವ ಸೇವೆಗಳನ್ನು ಬ್ಯಾಂಕ್ಗಳು ನಮಗೆ ಒದಗಿಸಿಕೊಡ್ತವೆ ಅನ್ನೋದಕ್ಕೆ ಮೊದಲನೇದು ಯಾವುದಪ್ಪ ಅಂತಂದರೆ, ದಟ್ ಈಸ್ ದ ಡೆಬಿಟ್ ಕಾರ್ಡ್ಸ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಸೆಕೆಂಡ್ ಒನ್, ಪರ್ಸ್ನಲ್ ಲೋನ್ಸ್. ಥರ್ಡ್ ಒನ್, ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್. ಡೆಬಿಟ್ ಕಾರ್ಡ್ಗಳನ್ನು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಬ್ಯಾಂಕ್ಗಳು ಅಂತಕ್ಕಂಥವು ಒದಗಿಸಿಕೊಡ್ತದೆ. ದಿಸ್ ಈಸ್ ದ ಡೆಬಿಟ್ ಕಾರ್ಡ್, ದಿಸ್ ಈಸ್ ದ ಕ್ರೆಡಿಟ್ ಕಾರ್ಡ್. ಜೊತೆಗೆ ಪರ್ಸ್ನಲ್ ವೈಯಕ್ತಿಕ ಲೋನ್ಗಳನ್ನು, ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ. ಜೊತೆಗೆ ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್ಗಳನ್ನು ಸಹಿತ ಬ್ಯಾಂಕ್ಗಳು ಅಂತಕ್ಕಂಥವು ಒದಗಿಸ್ತವೆ. ನೆಕ್ಸ್ಟು ಫೋರ್ತ್ ಒನ್, ಮ್ಯೂಚುವಲ್ ಫಂಡ್ಸ್. ಫಿಫ್ತ್ ಒನ್, ಸೇಫ್ ಡಿಪಾಸಿಟ್ ಲಾಕರ್ಸ್. ಸಿಕ್ಸ್ತ್ ಒನ್, ಟ್ರಸ್ಟ್ ಸರ್ವಿಸಸ್. ಸೆವೆಂತ್ ಒನ್, ಸಿಗ್ನೇಚರಿ ಗ್ಯಾರಂಟೀಸ್. ಮ್ಯೂಚುವಲ್ ಫಂಡ್ಸ್ ಅಂತಕ್ಕಂಥದ್ದು ನಮಗೆ ಒದಗಿಸಿಕೊಡ್ತದೆ. ದೆನ್ ಸೇಫ್ ಡಿಪಾಸಿಟ್ ಲಾಕರ್ ಅಂತಕ್ಕಂಥದ್ದು, ದೆನ್ ಸಿಗ್ನೇಚರ್, ದೆನ್ ಇ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ಬ್ಯಾಂಕುಗಳು ಅಂತಕ್ಕಂಥವು ಈ ರೂಪದಲ್ಲಿ ನಮಗೆ ಎಲ್ಲ ರೀತಿಯ ಸೇವೆಗಳನ್ನು ಒದಗಿಸಿಕೊಡ್ತವೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಓಕೆ, ವಾಟ್ ಈಸ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್? Any sort of activity involving money or exchange of money in an account is viewed as bank transaction. Banks are institutions that deal with money. Okay, banks keep money of the customers in the form of deposits, and the money thus collected is lent to the customers who need money as loans. These loans are called bank loans.
ಬ್ಯಾಂಕು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟ ಏನು ಕೆಲಸ ಕಾರ್ಯಗಳನ್ನು ಮಾಡ್ತದೋ ಅವೆಲ್ಲವನ್ನು ನಾವು ಬ್ಯಾಂಕಿಂಗ್ ವ್ಯವಹಾರಗಳು ಅಂತಂದು ಕರಿತೀವಿ. ಈ ಬ್ಯಾಂಕಿಂಗ್ ವ್ಯವಹಾರದೊಳಗೆ ಒಂದು ಏನು ಬರ್ತದೆ ಅಂತಂದ್ರೆ ಬ್ಯಾಂಕ್ ಲೋನ್ಸ್ಗಳಂತಕ್ಕಂಥವು ಬರ್ತವೆ. What is bank loan means? Banks keep money of the customers in the form of deposits, and money thus collected is lent to the customers who need money as loans. These loans are called bank loans. ಬ್ಯಾಂಕು ಗ್ರಾಹಕರಿಂದ ಹಣವನ್ನು ಏನು ಮಾಡ್ತದೆ, ಸ್ವೀಕರಿಸ್ತದೆ. ಆ ಸ್ವೀಕರಿಸಿರ್ತಕ್ಕಂಥ ಹಣವನ್ನು ಏನು ಮಾಡ್ತದೆ ಅಂತಂದರೆ ಯಾರಿಗೆ ಬೇಕಾಗಿರ್ತದೋ ಆ ಹಣವನ್ನು ಸಾಲ ಸೌಲಭ್ಯದ ರೂಪದಲ್ಲಿ ಮತ್ತೆ ಮರಳಿ ಕೊಡ್ತದೆ ಬೇಕಾದವರಿಗೆ. ಹೀಗೆ ಬ್ಯಾಂಕು ಗ್ರಾಹಕರಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಹಣವನ್ನು ಯಾರಿಗೆ ಅವಶ್ಯಕತೆ ಇರ್ತದೋ ಅಂಥವರಿಗೆ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತಂದರೆ ಬ್ಯಾಂಕ್ ಲೋನ್ಸ್ ಅಂತಂದು ಕರೀತಾರೆ, ಬ್ಯಾಂಕಿನ ಸಾಲಗಳು ಅಂತಂದು ಕರೀತಾರೆ. ಬ್ಯಾಂಕ್ಸ್ ಲೆಂಡ್ ಮನಿ ಆ್ಯಂಡ್ ಕಲೆಕ್ಟ್ ಇಂಟ್ರೆಸ್ಟ್ ಆನ್ ಲೋನ್ಸ್. ಎ ಪಾರ್ಟ್ ಆಫ್ ಇಂಟ್ರೆಸ್ಟ್ ಕಲೆಕ್ಟೆಡ್ ಆನ್ ಲೋನ್ಸ್ ಈಸ್ ಗಿವನ್ ಟು ದ ಡಿಪಾಸಿಟರ್ಸ್ ಆ್ಯಸ್ ಇಂಟ್ರೆಸ್ಟ್. ಹಿಂಗಲ್ಲ ಲೋನ್ ಕೊಟ್ಟಿರ್ತಕ್ಕಂಥದ್ದು, ಸಾಲ ಕೊಟ್ಟಿರ್ತಕ್ಕಂಥವರಿಂದ, ಸಾಲ ಯಾರಿಗೆ ಕೊಟ್ಟಿರ್ತದೋ ಅವರಿಂದ ಬ್ಯಾಂಕ್ ಅಂತಕ್ಕಂಥದ್ದು ಬಡ್ಡಿಯನ್ನು, ಇಂಟ್ರೆಸ್ಟನ್ನು ವಸೂಲಿ ಮಾಡ್ತದೆ. ಅದರಲ್ಲಿ ಒಂದು ಭಾಗವನ್ನು ಯಾರು ಈ ಹಿಂದೆ ಹಣವನ್ನು ಡಿಪಾಸಿಟ್ ರೂಪದಲ್ಲಿ ಇಟ್ಟಿರ್ತಾರೋ ಅವರಿಗೆ ಮರಳಿ ಕೊಡ್ತದೆ. ಉಳಿದೊಂದು ಭಾಗವನ್ನು ಬ್ಯಾಂಕ್ ಅಂತಕ್ಕಂಥದ್ದು ತನ್ನ ವ್ಯವಹಾರಗಳಿಗೆ ಇಟ್ಕೊಳ್ತದೆ. ದಿಸ್ ಇಂಟ್ರೆಸ್ಟ್ ಫಾರ್ಮ್ಸ್ ದ ಇನ್ಕಮ್ ಟು ದ ಡಿಪಾಸಿಟರ್ಸ್. ಬ್ಯಾಂಕ್ಸ್ ಇನ್ವೆಸ್ಟ್ ದ ಕಸ್ಟಮರ್ಸ್ ಮನಿ ಇನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಇನ್ಕ್ರೀಸ್ ದೇರ್ ಫಂಡ್ಸ್. ಏನು ಬಡ್ಡಿ ರೂಪದಲ್ಲಿ ಬಂದಿರ್ತದೋ ಅದು ಡಿಪಾಸಿಟರ್ಸ್ಗೆ ಒಂದು ರೂಪದೊಳಗೆ ಹೋಗ್ತದೆ, ಮತ್ತೊಂದು ರೂಪದಲ್ಲಿ ಬ್ಯಾಂಕ್ ಅಂತಕ್ಕಂಥದ್ದು ಆ ಡಿಪಾಸಿಟನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಒಂದು ನಿಧಿಯನ್ನು, ಫಂಡನ್ನು ಹೆಚ್ಚು ಮಾಡಿಕೊಳ್ತವೆ ಅಂತಕ್ಕಂಥದ್ದು. Okay, all the banking transaction in India are controlled by Reserve Bank of India or RBI. This is the important. ನಮ್ಮ ಭಾರತ ದೇಶದೊಳಗೆ ನಡೀತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ವ್ಯವಹಾರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಬ್ಯಾಂಕ್ ಯಾವುದು ಅಂತಂದರೆ ದಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ಈಸ್ ದ ಇಂಡಿಯಾಸ್ ಸೆಂಟ್ರಲ್ ಬ್ಯಾಂಕ್. See, this is known as the mother of banks or bankers bank or central bank of India. Most important, ನಿಮ್ಮ ಎಕ್ಸಾಮ್ ಒಳಗೆ ಕೇಳ್ತಾರೆ ವಿಚ್ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ವಿಚ್ ಈಸ್ ದ ಮದರ್ ಆಫ್ ಬ್ಯಾಂಕ್ಸ್, ವಿಚ್ ಬ್ಯಾಂಕ್ ಈಸ್ ದ ಬ್ಯಾಂಕರ್ಸ್ ಬ್ಯಾಂಕ್ ಅಂತಂದು ಕೇಳ್ತಾರೆ. ಹಿಯರ್ ರಿಸರ್ವ್ ಬ್ಯಾಂಕ್ ಈಸ್ ದ ಮದರ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. Okay, RBI formulates the monetary policy which should be followed by all banks. RBI ಅಂತಕ್ಕಂಥದ್ದು, RBI ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ದೇಶದೊಳಗಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನು, ನಿಬಂಧನೆಗಳನ್ನು ರೂಪಿಸ್ತದೆ. ಓಕೆ, today we have state bank group. Today we have state bank group, 20 nationalized banks, 21 private banks and 19 ಫಾರಿನ್ ಬ್ಯಾಂಕ್ಸ್. ಇವತ್ತು ಭಾರತ ದೇಶದೊಳಗೆ ಹಲವಾರು ಸ್ಟೇಟ್ ಬ್ಯಾಂಕ್ ಸಮೂಹಗಳದವೆ, 20 ರಾಷ್ಟ್ರೀಕೃತ ಬ್ಯಾಂಕ್ಗಳದವು, 21 ಏನದವು ಅಂತಂದ್ರೆ ಪ್ರೈವೇಟ್ ಬ್ಯಾಂಕ್ಸ್ಗಳದವು. ಜೊತೆಗೆ 19 ಪುಸ್ತಕದಲ್ಲಿ 45 ಫಾರಿನ್ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, 45 ಫಾರಿನ್, 45 ವಿದೇಶಿ ಬ್ಯಾಂಕ್ಗಳು ಅಂತಕ್ಕಂಥವು ಇವತ್ತು ನಮ್ಮ ದೇಶದೊಳಗೆ ಅದಾವೆ. The network of banks consists of 8,000 bank branches. ಭಾರತ ದೇಶದೊಳಗೆ ಸುಮಾರು 8,000 ಬ್ಯಾಂಕಿನ ಶಾಖೆಗಳು ಅಂತಕ್ಕಂಥವು ಕಾರ್ಯ ಮಾಡ್ತಿದ್ದಾವೆ. There are rural banks, regional banks, government and private banks also. Indian Postal Department and banking transaction. Okay, the recent development in banking industry is the inclusion of post office into its fold. The Indian Postal Department is planning to start a bank to be tentatively called the Postal Bank of India, with a network of over 1.55 lakh post offices spread all over India. 90% of them are in and around semi-urban and rural areas. ಇತ್ತೀಚಿನ ಒಂದು ಬ್ಯಾಂಕ್ ವ್ಯವಹಾರದ ಒಂದು ಗುರುತರವಾಗಿರ್ತಕ್ಕಂಥ ಬೆಳವಣಿಗೆ ಏನು ಅಂತಂದರೆ, ಪೋಸ್ಟ್ ಆಫೀಸ್ಗಳನ್ನು ಸಹಿತ ಬ್ಯಾಂಕ್ಗಳ ರೂಪದಲ್ಲಿ ಏನು ಮಾಡ್ತಾ ಇದ್ದವು ಅಂತಂದರೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವು. ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇವತ್ತು ಸುಮಾರು 1.55 ಲಕ್ಷ ಪೋಸ್ಟ್ ಆಫೀಸ್ಗಳ ಮುಖಾಂತರ ಇಡೀ ಭಾರತದಾದ್ಯಂತ ವ್ಯವಹಾರವನ್ನು ಮಾಡ್ತಾ ಇದ್ದವು. 90% ಸೆಮಿ ಅರ್ಬನ್ ಮತ್ತು ರೂರಲ್ ಏರಿಯಾಗಳಲ್ಲಿ ಈ ಪೋಸ್ಟ್ ಆಫೀಸ್ಗಳಂತಕ್ಕಂಥ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನು
ಮಾಡ್ತಾ ಇದ್ದವು ಅಂತಕ್ಕಂಥದ್ದು. ಓಕೆ, ಸರ್ವಿಸಸ್ ಆಫರ್ಡ್ ಬೈ ಪೋಸ್ಟ್ ಆಫೀಸಸ್. ದ ಇಂಪಾರ್ಟೆಂಟ್ ಕ್ವಶನ್, ದಿಸ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಿಸ್ ಈಸ್ ಯಾವ್ಯಾವ ಸೇವೆಗಳನ್ನು ಪೋಸ್ಟ್ ಆಫೀಸ್ಗಳು ಒದಗಿಸಿಕೊಡ್ತವೆ. ಫಸ್ಟ್ ಒನ್ ನ್ಯಾಷನಲ್ ಸೇವಿಂಗ್ಸ್ ಸರ್ವಿಸ್, ಸೆಕೆಂಡ್ ಒನ್ ಪೋಸ್ಟಲ್ ಸೇವಿಂಗ್ ಅಕೌಂಟ್ಸ್, ಥರ್ಡ್ ಒನ್ ಕಿಸಾನ್ ವಿಕಾಸ ಪತ್ರ. ರಾಷ್ಟ್ರೀಯ ಸೇವಾ ಪತ್ರಗಳನ್ನು ಕೊಡ್ತದೆ, ಪೋಸ್ಟಿಂಗ್ ಸೇವಿಂಗ್ ಅಕೌಂಟ್ಸ್ಗಳನ್ನು ಕೊಡ್ತದೆ, ದೆನ್ ಕಿಸಾನ್ ವಿಕಾಸ ಪತ್ರವನ್ನು ಪೋಸ್ಟ್ ಆಫೀಸ್ಗಳು ಕೊಡ್ತವೆ ಅಂತಕ್ಕಂಥದ್ದು. ನೆಕ್ಸ್ಟು ಫೋರ್ತ್ ಒನ್ ಮಂತ್ಲಿ ರಿಕರಿಂಗ್ ಡಿಪಾಸಿಟ್ಸ್ ಕೊಡ್ತವೆ, ಪೋಸ್ಟಲ್ ಇನ್ಶೂರೆನ್ಸ್, ಪೆನ್ಷನ್ಸ್, ಮನಿ ಟ್ರಾನ್ಸ್ಫರ್. Okay, the postal department is prompting a capital investment of rupees 1000 crores for the bank transaction. It will be set up as a subsidiary with the postal department. ಈ ರೀತಿಯಾಗಿ ಬ್ಯಾಂಕುಗಳು ಸಹಿತ ಹಲವಾರು ಸೇವೆಗಳನ್ನು ಜನರಿಗೆ ಒದಗಿಸಿಕೊಡುವುದರ ಮುಖಾಂತರ ಇವತ್ತು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವು ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಟುಡೇ ಐ ವಿಲ್ ಸ್ಟಾಪ್ ದ ವಿಡಿಯೋ ಕ್ಲಾಸ್.